ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಎರಡು ಮೂವಿನೂ ಚೆನ್ನಾಗಿದೆ, ಬಟ್ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಕ್ಚುಲಿ ಪಾರ್ಟ್ 1ಗಿಂತನೂ. ಏನು ಮೆಸೇಜ್ ಕೊಡ್ತಾ ಇದೆ? ಅದೇ ಹೇಳಲ್ವ ಮೇಡಮ್, ದಯವಿಟ್ಟು ಬನ್ನಿ ಥಿಯೇಟರ್ಗೆ ನೋಡಬೇಕು, ಜನಗಳು ಬಂದು ಕನ್ನಡ ಬೆಳೆಸಬೇಕು. ತುಂಬ ಚೆನ್ನಾಗಿದೆ ಮಾತ್ರ. ಸೂಪರ್. ಆ ಮೂವಿಗಿಂತ ಈ ಮೂವಿ ಸ್ವಲ್ಪ ಡಿಫ್ರೆಂಟಾಗೇ ಇದೆ. ಅವ್ರ ಕ್ಯಾರೆಕ್ಟರು ತುಂಬ ಇಷ್ಟ ಆಯಿತು ಮಾತ್ರ. ಎಲ್ಲ ಒಬ್ಬೊಬ್ರದ್ದು ಪಾರ್ಟ್ ಚೆನ್ನಾಗಿದೆ. ಮದರ್ ಸೆಂಟಿಮೆಂಟ್ ಇದೆ, ಗಂಡ ಹೆಂಡತಿ ಸೆಂಟಿಮೆಂಟ್ ಇದೆ, ವಿಲನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಸಾಂಗ್ಸ್ ಚೆನ್ನಾಗಿದೆ. ಇವನ್ ಇವಳಿಗೆ ಮಿಲ್ಕಿ ಸಾಂಗ್ ತುಂಬ ಇಷ್ಟ ನನ್ನ ಮಗಳಿಗೆ. ಏನು ಇಷ್ಟ ಆಯ್ತು ಇದರಲ್ಲಿ? ಮತ್ತು ಹೀರೋ ಇಷ್ಟ ಆದರೂ ಮತ್ತು ಮಿಲ್ಕಿ ಸಾಂಗ್ ಇಷ್ಟ ಆಯಿತು. ಇನ್ನೊಂದ್ಸಲಿ ನೋಡೋಕೆ ಬರ್ತೀನಿ. ಹಾಂ, ಬರ್ತೀನಿ. ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ನಮ್ಮ ಡೈರೆಕ್ಟ್ರು ಮಹೇಶ್ ಸರ್ ಅಂತೂ ಸೂಪರಾಗಿ ಮೂವಿ ತೆಗ್ದಿದ್ದಾರೆ. ವೇಟಿಂಗ್ ಫಾರ್ 3 ಅಷ್ಟೇ. ಥ್ಯಾಂಕ್ ಯು. ಹಾಯ್ ಮ್ಯಾಮ್, ಹೆಂಗಿತ್ತು ಮೂವಿ? ಸೂಪರ್ ಆಗಿದೆ ಮ್ಯಾಮ್ ಮೂವಿ. ತುಂಬ ಫಸ್ಟ್ ಮತ್ತು ಸೆಕೆಂಡ್ಗೆ ಏನು ಡಿಫ್ರೆನ್ಸ್ ಇದೆ? ಫಸ್ಟ್ಗಿಂತ ಇದು ಇನ್ನೂ ತುಂಬ ಚೆನ್ನಾಗಿದೆ. ಎಕ್ಸ್ಪೆಕ್ಟೇಷನ್ ಏನು ಅಂದ್ಕೊಂಡಿದ್ವಿ ಅದಕ್ಕಿಂತ ಇನ್ನೂ ಚೆನ್ನಾಗೇ ಬಂದಿದೆ ಮ್ಯಾಮ್. ಆ್ಯಕ್ಚುಲಿ ಇದ್ರಲ್ಲಿ ನನ್ನ ಮಗಳು ಕೂಡ ಆ್ಯಕ್ಟಿಂಗ್ ಮಾಡಿದ್ದಾಳೆ, ಸೊ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಓಕೆ, ಯಾವ ಪಾತ್ರದಲ್ಲಿ? ತಬಲಾ ನಾಣಿ ಸರ್ ಮಗಳು ಕ್ಯಾರೆಕ್ಟರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಜನರು ಅದಕ್ಕಿಂತ ಜಾಸ್ತಿನೇ ಬಂದಿದೆ ಸೆಕೆಂಡಲ್ಲಿ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಕುತ್ಕೊಂಡು ಎಲ್ಲರೂ ನೋಡ್ಬೋದು ಮೂವಿನ. ತುಂಬ ಚೆನ್ನಾಗಿದೆ. ಆದರೆ ಡಿಫ್ರೆಂಟ್ ರೋಲ್ ಅಂತ ಬಂದಾಗ ಆ ಮೂವಿಗೂ ಈ ಮೂವಿಗೂ ಏನು ಅನ್ನಿಸ್ತು ಮ್ಯಾಮ್? ಒಂದು ಸಾಂಗ್ ಡಿಫ್ರೆನ್ಸ್ ಬಂದಿದೆ, ಸೊ ಹೊಸ ಹೊಸ ಕ್ಯಾರೆಕ್ಟರ್ಗಳು ಬಂದಿದೆ ಇದರಲ್ಲಿ. ಅದಕ್ಕೋಸ್ಕರ ತುಂಬ ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿತ್ತು. ಅಯೋಗ್ಯ 1 ಎಕ್ಸ್ಪೆಕ್ಟೇಷನಲ್ಲೇ ಬಂದಿದೆ. ಸೇಮ್ ಅದೇ ಎಕ್ಸ್ಪೆಕ್ಟೇಷನಲ್ಲಿದೆ. ಈ ಮೂವಿಲಿ ಕಾಮಿಡಿನೂ ಇದೆ, ಲಾಸ್ಟಲ್ಲಿ ಟ್ವಿಸ್ಟು ಕೊಟ್ಟಿದ್ದಾರೆ. ಎಲ್ಲರೂ ಬಂದು ನೋಡಿದ್ರೆ ಆ ಟ್ವಿಸ್ಟ್ ಏನು ಅಂತ 100 ಡೇಸ್ ಪಕ್ಕನಾ? 100 ಡೇಸ್ ಓಡುತ್ತೆ ಮೇಡಮ್. ಫ್ಯಾಮಿಲಿ ಮೂವಿ ಇದೆ, ಪ್ಲಸ್ ಹುಡುಗರಿಗೆ ಮಜಾ ಕೊಡೋ ಮೂವಿ ಇದೆ. ಜನ ಜಾಸ್ತಿ ಬಂದು ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಟ್ವಿಸ್ಟ್ ಇರೋದ್ರಿಂದ ಆಟೋಮೆಟಿಕ್ ಎಲ್ಲ ಇಷ್ಟ ಆಗುತ್ತೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತ ಹೇಳ್ತೀರಾ? ಇದೆ, ಫ್ಯಾಮಿಲಿ ಓರಿಯೆಂಟೆಡ್ ಇದೆ, ಎಲ್ಲರೂ ನೋಡ್ಬೋದು. ಕಾಮಿಡಿ ಮಕ್ಕಳು ನೋಡ್ಬೋದು, ಚೆನ್ನಾಗಿದೆ. ಎಕ್ಸ್ಪೆಕ್ಟೇಷನ್ ಇರುತ್ತಲ್ವಾ ಫಸ್ಟ್ಗೂ ಸೆಕೆಂಡ್ಗೂ? ಓಕೆ, ಸೆಕೆಂಡ್ ಇನ್ನೂ ಚೆನ್ನಾಗಿರುತ್ತೆ ಅಂತ. ಸೊ ಎಕ್ಸ್ಪೆಕ್ಟಿಂಗ್ ಥರ್ಡ್ ಎಕ್ಸ್ಪೆಕ್ಟೇಷನ್ ಇದೆ ಇನ್ನು. ಅದಕ್ಕೆ ಟ್ವಿಸ್ಟು ಕೊಟ್ಟಿದ್ದಾರೆ ಮೂವಿಲಿ. ಥರ್ಡ್ ಏನು ಬರುತ್ತೆ ನೋಡೋಣ. ಥ್ಯಾಂಕ್ ಯು ಮ್ಯಾಮ್. ಅಯೋಗ್ಯ 2 ಮೂವಿ ಆಸಮ್ ಆಗಿದೆ. ಆ್ಯಂಡ್ ಯು ಕ್ಯಾನ್ ಸಿ ಎಲ್ಲರೂ ಲೈಕ್ ರವಿಚಂದ್ರನ್ ಸರ್ ಬರೋದು ಲಾಸ್ಟ್ ಅಪಿಯರೆನ್ಸ್, ಇಟ್ ವಾಸ್ ವೆರಿ ಬ್ರಿಲಿಯಂಟ್. ಮಾಡಿರಲಿಲ್ಲ, ಅವರು ಬರ್ತಾರೆ ಅಂತ ಅದು ಅಂದ್ಕೊಂಡಿಲ್ಲ. ಆ್ಯಂಡ್ ಸಾಧು ಕೋಕಿಲಾ ಸರ್ ಅವ್ರದ್ದು ಕಾಮಿಡಿ ಟೈಮಿಂಗ್ ಅಂತೂ ಸೂಪರ್ ಆಗಿದೆ. ಆ್ಯಂಡ್ ಶಿವರಾಜ್ KR ಪೇಟೆ ಅವರು ಮತ್ತು ಇನ್ನೊಬ್ಬರಿದ್ದ ಗಿರೀಶ್ ಸರ್ ಸೂಪರಾಗಿ ಮಾಡಿದ್ದಾರೆ. ಸತೀಶ್ ನೀನಾಸಂ ಸರ್ ಅಂತೂ ಅಯೋಗ್ಯದಿಂದ ಅಯೋಗ್ಯ 2 ಅಲ್ಲಿ ಎಕ್ಸ್ಟ್ರಾಡಿನರಿ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವೆರಿ ಗುಡ್ ಆ್ಯಕ್ಚುಲಿ. ಆ್ಯಂಡ್ ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ 100 ಡೇಸ್ ಪಕ್ಕ. ಓಕೆ, ನಿಮಗೆ ಅಯೋಗ್ಯ 1 ಇಷ್ಟ ಆಯ್ತಾ, 2 ಇಷ್ಟ ಆಯ್ತಾ, ಅಥವಾ 3ಗೋಸ್ಕರ ಕಾಯ್ತಿದ್ದೀರಾ? No, 2 it's very nice because I have acted with Satish Neerasam sir in Hudgi Danger song. So 3 also it's coming. They have already mentioned part 3 ಅಂತ already mention ಮಾಡಿದ್ದಾರೆ. So 2 is very awesome. ಸದ್ಯಕ್ಕೆ ನಾವು 2 ಬಗ್ಗೆ ಮಾತಾಡೋಣ. Please come and watch 100 days ಪಕ್ಕ. ಏನು ಇಲ್ಲ, ಪೈಸಾ ವಸೂಲ್ ಥರ. ಅದಕ್ಕೆ ಎಂಜಾಯ್. ಥ್ಯಾಂಕ್ ಯು. ಅಯೋಗ್ಯ ಕನ್ನಡ ಇಂಡಸ್ಟ್ರಿಗೆ ಅಂತ ಸಿನಿಮಾ ಕೊಟ್ಟ ಯೋಗ್ಯ. ನೆಕ್ಸ್ಟ್ ಲೆವೆಲ್ ಸಿನಿಮಾ ಯಾರು ನೋಡ್ಬೇಕು ಗೊತ್ತಾ? ಈ ಜನ್ರೇಷನ್ ನೋಡಲೇಬೇಕು. ದುಡ್ಡಿಗೆ ಓಟ್ ಹಾಕೋರು, ಎಣ್ಣೆ ಕೊಟ್ಟರೆ ಓಟ್ ಹಾಕೋರು, ಬಾಡಿ ಕೊಟ್ಟರೆ ಓಟ್ ಹಾಕೋರು, ಇಂಥವ್ರು ನೋಡಬೇಕು. ನಾವು ಹಾಕೋ ಒಂದು ಓಟಿಂದ ನಮ್ಮ ಗುಟ್ಟ ಮಕ್ಕಳು ಭವಿಷ್ಯ, ನಮ್ಮ ಹಳ್ಳಿ ಭವಿಷ್ಯ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ಇಂಡಿಯಾ ಬದಲಾವಣೆ ಮಾಡುತ್ತೆ. ಪಬ್ಲಿಕ್ಗೆ ಒಳ್ಳೆ ಮೆಸೇಜ್ ಇದೆ. ನಿಜವಾಗ್ಲೂ ಪಬ್ಲಿಕ್ಗೆ ನಿಜವಾಗ್ಲೂ ಈ ಜನ್ರೇಷನ್ಗೆ ಈ ಥರ ಬೇಕು ಸಿನಿಮಾಗಳು. ಹಳೆ ಸಿನಿಮಾಗಳು ನೋಡಿ, ಎಷ್ಟೋ ಜನ ಆಟೋ ಡ್ರೈವರ್ಗಳಾಗಿರ್ಬೋದು, ಆಮೇಲೆ ಪೊಲೀಸರಾಗಿರ್ಬೋದು, ಎಷ್ಟೋ ತಂದೆ ತಾಯಿಗಳು ಮನೆ ಕರ್ಕೊಂಡು ಉದಾಹರಣೆ ಇದೆ. ಮನುಷ್ಯ ತಲೆ ಕೆಟ್ಟಾಗ ಒಂದು 2 ಅವರ್ ಸಿನಿಮಾ ನೋಡ್ತಾನೆ, ಬಂದು ಕುತ್ಕೊಂಡಾಗ ಮನಸ್ಸಲ್ಲಿ ಏನೋ ಚೇಂಜಸ್ ಆಗಿ ಹೋಗ್ತಾನೆ. ನಿಜವಾಗ್ಲೂ ಈ ಸಿನಿಮಾ ನೋಡಿದವನು ನಿಜವಾಗ್ಲೂ ಯಾವ ಒಂದು ದುಡ್ಡು ಕೊಟ್ಟು ಹಾಕ್ತಾನೆ ಚೇಂಜ್ ಆಗಿ ಹೋಗ್ತಾನೆ. ಆಮೇಲೆ ನಿಜವಾಗ್ಲೂ ಹೇಳ್ತೀನಿ ಸರ್, ರವಿಶಂಕರ್ ಎಲ್ಲಿರ್ತಾರೋ ಅಲ್ಲಿ ಆ ಸಿನಿಮಾ ಬೆಂಕಿನೇ. ಆಮೇಲೆ ಸತೀಶ್ ಸರ್ ಅಂತೂ ನಿಜವಾಗ್ಲೂ ಹೇಳ್ತೀನಿ, ನಾನು ದೇವರನ್ನೇ ಕನಸನ್ನು ಅಂದ್ಕೊಂಡಿರಲಿಲ್ಲ ಈ ರೇಂಜ್ಗೆಲ್ಲ ಇರ್ತಾರೆ ಒಬ್ಬ ಹೀರೋ ಅಂತ. ಮಾಸ್ ಸಿನಿಮಾ ಇದು, ನೆಕ್ಸ್ಟ್ ಲೆವೆಲು. ಒಂದು ಚೂರು ಎಲ್ಲೂ ಇಲ್ಲ, ಅಷ್ಟು ಚೆನ್ನಾಗಿದೆ. ಪಾರ್ಟ್ 3 ಕನ್ಫರ್ಮ್ 100%. ಕ್ಯೂರಿಯಾಸಿಟಿ ಕೊಟ್ಟು ಇಕ್ಕಿದಾರಲ್ಲ ಸಿನಿಮಾ, ಸಾಯಬೇಕು. ಈ ಅಯೋಗ್ಯ 3 ಬರೋವರೆಗೂ ನನಗಂತೂ ತಲೆ ಕೆಟ್ಟೋಗುತ್ತೆ. ಇವ್ರು ತೆಗಿಲಿಲ್ಲ ಅಂದ್ರೆ ನಾನು ಬಿಡೋದೇ ಇಲ್ಲ, ಮನೆಗೆ ಹೋಗಿ ಹೋರಾಟ ಮಾಡಿಬಿಡ್ತೀನಿ. ನಿಜ ಹೇಳ್ತಿದ್ದೀನಿ. ಆಮೇಲೆ ಸಿನಿಮಾದಲ್ಲಿ ರಚಿತಾ ರಾಮ್ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಆಮೇಲೆ
ಸಾಧು ಕೋಕಿಲ್ ಕ್ಯಾರೆಕ್ಟ್ರು, ಆಮೇಲೆ ನಮ್ಮ ರವಿಚಂದ್ರ ಸರ್ ಬರ್ತಾರಲ್ಲ, ನೆಕ್ಸ್ಟ್ ಲೆವೆಲ್ಲು. ಅವ್ರಿಗೆ ವಯಸ್ಸೇ ಆಗಲ್ಲ ಅವ್ರಿಗೆ. ಈಗ ನೋಡ್ರಿ ಅವ್ರ ಮುಂದೆ ಅವರೇ ಹೀರೋ ಥರ ಕಾಣಿಸ್ತಾರೆ. ನಿಜವಲ್ಲಿ ಮೈಯೆಲ್ಲ ಹಿಂಗೆ ಕಿತ್ಕೊಂಡು ಬರ್ತವೆ. ಆ ಥರ ನಮಗೆ ನಾವೇ ಕುತ್ಕೊಳ್ಳೋಕ್ಕಾಗಲ್ಲ. ಸಾಂಗ್ಸ್ ಹೆಂಗಿದೆ? ಸಾಂಗ್ಸ್ ಅಂತೂ ಮೇಡಮ್ ತುಂಬ ಚೆನ್ನಾಗಿದೆ. ಎಲ್ಲ ಸಾಂಗು ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಸಿನಿಮಾ ಟೀಮು ನೆಕ್ಸ್ಟ್ ಲೆವೆಲ್ ಮೇಡಮ್. ನಿಜವಾಗ್ಲೂ ಹೇಳ್ತೀನಿ ಸರ್, ನೀವು ನೆಕ್ಸ್ಟ್ ಸಿನಿಮಾ ಕೊಡಲೇಬೇಕು. ಅಯೋಗ್ಯ 3 ಕೊಡಲೇಬೇಕು ನೀವು. ಓಕೆ, ರಚಿತಾ ರಾಮ್ ಅವರು ಈ ಸಿನಿಮಾದಲ್ಲಿ ಮಂಡ್ಯ ಶೈಲಿಯಲ್ಲಿ ಮಾತನಾಡಿದ್ದಾರೆ. ಎಷ್ಟು ಖುಷಿ ಆಗುತ್ತೆ ಅವ್ರ ತುಂಬ ಖುಷಿ ಆಗುತ್ತೆ. ಮಂಡ್ಯ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಮಂಡ್ಯ ಅಂತ ಹೇಳ್ತಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಮಂಡ್ಯ ಅಂದರೆ ಇಂಡಿಯಾ ಅಂತ ಹೆಂಗೆ ಫೇಮಸ್ ಆಗಿದೆ, ಅಯೋಗ್ಯ 2 ಅಂದರೆ ಇಂಡಿಯಾಗೆ ಫೇಮಸ್ ಆಗ್ಬಿಡುತ್ತೆ ಈ ಸಿನಿಮಾ. ನೆಕ್ಸ್ಟ್ ಬರೋ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಜವಾಗ್ಲೂ ಹೇಳ್ತೀನಿ, ಯಾವ್ಯಾವ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತೀರಾ, ಪರಭಾಷೆ ಸಿನಿಮಾಗಳಿಗೆ, ಇಂಥ ಸಿನಿಮಾಗಳಿಗೆ ಕೊಡಿ. ಯಾರು ನೋಡಿ ಕನ್ನಡ ಸಿನಿಮಾ ಯಾಕೆ ಚೆನ್ನಾಗಿಲ್ಲ, ಒಂದು ನೋಡಿ ಸಿನಿಮಾ ಚೆನ್ನಾಗಿಲ್ಲ ಅಂತೇಳಿ ನಾನು ಸ್ವಂತ ದುಡ್ಡು ಕೊಡ್ತೀನಿ. ನಾನು ದಿನ ಕೂಲಿ ಕಷ್ಟಪಟ್ಟು ಜೀವನ ಮಾಡೋನು, ನಾನು ದುಡ್ಡು ಕೊಡ್ತೀನಿ ಸಿನಿಮಾ ಚೆನ್ನಾಗಿಲ್ಲ ಅಂದರೆ. ಸಿನಿಮಾ ತುಂಬ ಚೆನ್ನಾಗಿದೆ. ಆಮೇಲೆ ಇವ್ನು ಹೆಂಗೆ ಹುಡ್ಕೋದಂತ ಯೋಚನೆ ಮಾಡಬೇಡಿ. ನಂದು ಇನ್ಸ್ಟಾಗ್ರಾಮ್ ID ಇದೆ. ಆಮೇಲೆ ಫೇಕ್ ಯಾವುದು ಕೊಡ್ತಾ ಇಲ್ಲ ನಾನು. ಅಗಸ್ತ್ಯ ರಾಜು ಅಫೀಷಿಯಲ್ ಅಂತಿದೆ. ಕಮೆಂಟ್ ಮಾಡಿ ಚೆನ್ನಾಗಿ ಸಿನಿಮಾ ನೋಡ್ಬಿಟ್ಟು ಬಂದು ಮಾಡಿ, ನಾನು ಕೊಡ್ತೀನಿ. ಲೀಡ್ ರೋಲ್ ಅಲ್ಲದೆ ಬೇರೆ ತಾರಾಗಣ ಮಾಡಿದವರು, ಬೇರೆ ಕಲೆಗಾರ ಯಾವ ರೀತಿ? ಏನು ಮೇಡಮ್? ಲೀಡ್ ರೋಲ್ ಅಲ್ಲದೇನೆ ಉಳಿದಂಥವ್ರು ಯಾವ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡಿದ್ದೀರಾ, ಆ ರೀತಿಯಾಗಿ ಬಂದಿದೆ? ನಿಜವಾಗ್ಲೂ ಫ್ರೆಂಡ್ ಅಂದರೆ ಹೆಂಗಿರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಫ್ರೆಂಡ್ ಅಂದಮೇಲೆ ಶೋಕಿಗೆ ಫ್ರೆಂಡ್ಶಿಪ್ ಮಾಡಬಾರ್ದು. ಆಮೇಲೆ ಇನ್ನೊಬ್ಬನಿಂದ ಏನೋ ಸಿಗುತ್ತಂತ ಫ್ರೆಂಡ್ಶಿಪ್ ಮಾಡಬಾರ್ದು. ನಿಜವಾಗ್ಲೂ ಏನೇ ಆಗಲಿ ಫ್ರೆಂಡ್ಶಿಪ್ ಕಟ್ಟಿದ್ಮೇಲೆ ಸಾಯೋವರೆಗೂ ಅವ್ನ ಜೊತೆಗಿರ್ಬೇಕು, ಅದೇ ಫ್ರೆಂಡ್ಶಿಪ್. ನಿಜವಾಗ್ಲೂ ಅದೊಂದು ಕಂಟೆಂಟ್ ಚೆನ್ನಾಗಿದೆ. ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟರ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಜೀವನದ ಬಗ್ಗೆ ಆಗಿರ್ಬೋದು, ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಹೆಂಗಿರ್ಬೇಕು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದೆ. 100 days ಪಕ್ಕನಾ? 100 days ಪಕ್ಕಾ ಮೇಡಮ್, ಇದು ಪಕ್ಕ. ಮಂಡ್ಯ ಅಂದರೆ ಇಂಡಿಯಾ ಅಂತ ಹೇಳೋರೆ, ಅಯೋಗ್ಯ 2 ಅಂದರೆ ಇಂಡಿಯಾ ಓಡುತ್ತೆ. ಇದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.